ನೋಡಿ, ಹಳೆ ದೋಸ್ತಿ ವಿರುದ್ಧ ಈಗ ಸಚಿವ ಜಮೀರ್ ಅಹಮದ್ ಕೂಡ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಜಮೀರ್ ಅಹಮದ್ ಕೆಲವು ಆರೋಪಗಳನ್ನು ಮಾಡಿದ್ದಾರೆ. ಹಳೆ ದೋಸ್ತಿ, ಒಂದೇ ಪಕ್ಷದಲ್ಲಿದ್ದಂಥವರು ಆವಾಗ, ಬಟ್ ಈಗಿಲ್ಲ. ಕುಮಾರಸ್ವಾಮಿಯನ್ನ ಬಹಳ ಹತ್ತಿರದಿಂದ ನಾನು ನೋಡಿದ್ದೇನೆ. 2004ರಲ್ಲಿ ನಿನ್ನ ಆಸ್ತಿ ಎಷ್ಟು? 2024ರಲ್ಲಿ ನಿನ್ನ ಆಸ್ತಿ ಎಷ್ಟು? 1800 ಕೋಟಿ ಆಸ್ತಿ ಎಲ್ಲಿಂದ ಬಂತು? 1800 ಕೋಟಿ ಆಸ್ತಿ. ಮಿಸ್ಟರ್ ಕುಮಾರಸ್ವಾಮಿ ಉತ್ತರ ಇದೆಯಾ ಇದಕ್ಕೆ? ಹೇಳ್ರಿ. ಕುಮಾರಸ್ವಾಮಿ ಇನ್ನು ಮುಂದೆ ನಿನ್ನ ಆಟ ನಡೆಯಲ್ಲ. ರಾಮನಗರಕ್ಕೆ ಪಾದಯಾತ್ರೆ ಬಂದಾಗ ಅಡ್ಡ ಹಾಕಿ ಕೇಳಿ ನೀವು. ಆಗ ಯಡಿಯೂರಪ್ಪನವ್ರಿಗೆ ಅಧಿಕಾರ ಬಿಟ್ಕೊಡು ಅಂತ ಹೇಳಿದೆ. ಆದರೆ ಇವತ್ತು ಮೋಸ ಮಾಡಿಬಿಟ್ಟು ಈಗ ಜೊತೆಲಿದ್ದೀರಾ ಅಂಥೇಳಿ ಹಳೆ ದೋಸ್ತ್ ಜಮೀರ್ ಅಹಮದ್ ಗರಂ ಆಗಿದ್ದಾರೆ. ಸ್ವಾಮಿ ಅವರು ಬಹಳ ಸತ್ಯ ಹರಿಶ್ಚಂದ್ರ ಮಾತಾಡ್ತಾರೆ ಸರ್. ತಾವು ನೆನ್ನೆ ಹೇಳಿದ್ದೀರಾ, ನಾನು ಕುಮಾರಸ್ವಾಮಿಗೆ ಮಾಧ್ಯಮ ಮುಖಾಂತರ ಜನಗಳ ಮುಂದೆ ರಾಮನಗರಲ್ಲಿ ಸವಾಲನ್ನ ಕೇಳಕ್ ಬಯಸ್ತಾ ಇದ್ದೀವಿ. ಬಹಳ ಕುಮಾರಸ್ವಾಮಿ ಅವ್ರನ್ನ ಬಹಳ ಹತ್ರದಲ್ಲಿ ನೋಡಿದ್ರು. ನಾನು 24 ಗಂಟೆಯಲ್ಲಿ 16 ಗಂಟೆ ನನ್ನ ಜೊತೆ ಇರೋ ನನ್ನ ಹೆಂಗ್ ಉಪಯೋಗಿಸ್ಕೊಂಡ್ರು ನಾನು ನಿಮ್ಮ ಮುಂದೆ ಹೇಳಕ್ ಬಯಸಲ್ಲ. ನಾನು ಆ ಕುಮಾರಸ್ವಾಮಿ ಏನಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಕುಮಾರಸ್ವಾಮಿ ಏನಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಕುಮಾರಸ್ವಾಮಿಗೆ ಒಂದು ಸವಾಲನ್ನ ಕೇಳಕ್ ಬಯಸ್ತೀನಿ ನಾನು. ಇವತ್ತು ಕುಮಾರಸ್ವಾಮಿ ನಾನು ಬಹಳ ಸತ್ಯ ಹರಿಶ್ಚಂದ್ರ ಅಂತ ಮಾತಾಡ್ತಾರಿಲ್ಲ ಸ್ವಾಮಿ. ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಕುಮಾರಸ್ವಾಮಿ ಅವರು ಬಹಳ ಸತ್ಯ ಹರಿಶ್ಚಂದ್ರ ಅಂತ ಮಾತಾಡ್ತಾರೆ ಸರ್. ಇವತ್ತು ಕುಮಾರಸ್ವಾಮಿಗೆ ನಾನು ರಾಮನಗರಲ್ಲಿ ಒಂದು ಸವಾಲ್ ಸರ್. 2004ರಲ್ಲಿ ಅವ್ರು ಅಫಿಡವಿಟ್ ಅಲ್ಲಿ ಕೊಟ್ಟಿರೋದು ಎಷ್ಟು ಘೋಷಣೆ ಮಾಡಿದ್ದಾರೆ. ಇವತ್ತು ಅಫಿಡವಿಟ್ 23ರಲ್ಲಿ ಎಷ್ಟಿದೆ ಅಂತ ಅವ್ರು ಹೇಳ್ಬೇಕಾಗ್ತದೆ. 2004ರಲ್ಲಿ ಇನ್ಕಮ್ ಟ್ಯಾಕ್ಸ್ ನಿಲ್ಪೇವೆ, ಇವತ್ತೆಷ್ಟಿದೆ? 1800 ಕೋಟಿ ತೋರಿಸ್ಕೊಂಡಿದೆ. ಕುಮಾರಸ್ವಾಮಿ ಅವರೇ, ಎಲ್ಲಿಂದ ಬಂದು ನೀವು ರೈತರ ಮಕ್ಕಳು? ಎಲ್ಲಿಂದ ಬಂತು ಸ್ವಾಮಿ? ಮಾತಾಡ್ರೆ ಡಿ ಕೆ ಶಿವಕುಮಾರ್, ಮಾತಾಡ್ರೆ ಸುರೇಶ್ ಅವರು. ನಿಮ್ಗೆ ಎಲ್ಲಿಂದ ಬಂತು ಸ್ವಾಮಿ? ಯಾರು ಕೊಟ್ಟರು ನಿಮ್ಗೆ ದುಡ್ಡು? ಎಲ್ಲಿಂದ ಬಂತು? 1800 ಕೋಟಿ ಇವತ್ತು ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ? ನಂದು ನೋಡಿ, ಆ ಕಾಲದಲ್ಲಿ ನಾನು ಏನ್ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, ಇವತ್ತು ಅಷ್ಟಿಗೆ ಇದೆ. ಒಂದ್ ಮನೆ ಬಿಟ್ಟು ಏನಿಲ್ಲ. ಕುಮಾರಸ್ವಾಮಿ ಅವರೇ, ನೀವ್ ಏನೇನ್ ಮಾಡ್ಕೊಂಡಿದ್ದೀರಾ, ಹೆಂಗ್ ಇದ್ ಮಾಡ್ಕೊಂಡಿದ್ದೀರಾ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ನೀ ಜನಗಳಿಗೆ ಉತ್ತರ ಕೊಡ್ಬೇಕಾಗ್ತದೆ. ಮಾತಾಡ್ರೆ ಡಿ ಕೆ ಶಿವಕುಮಾರ್ ಸ್ವಾಮಿ, ನಿಮ್ದು ಹೇಳಿ ಮತ್ತೆ 1800 ಚಿಲ್ಲರೆ ಕೋಟಿ ಹೆಂಗ್ ಬಂದಿದೆ ನೀವ್ ಹೇಳ್ಬೇಕಾಗ್ತದೆ. ದಯಮಾಡಿ ಜನ ಇದೆಲ್ಲ ಅರ್ಥ ಮಾಡ್ಕೊಂಡು, ಅವ್ರು ಬರೀ ನಾಟಕ, ಅವ್ರಿಗೆ ಸಹಿಸಕ್ ಸಾಧ್ಯ ಆಗ್ತಾ ಇಲ್ಲ. ಏನಾರ ಮಾಡಿ ಈ ಸರ್ಕಾರ ಬೀಳ್ಸ್ಬೇಕಂತಾರೆ. ಈ ಜನದಲ್ಲಿ ಸರ್ಕಾರ ಇದು ಬೀಳ್ಸಕ್ ಸಾಧ್ಯ ಆಗಲ್ಲ ಕುಮಾರಸ್ವಾಮಿ ಅವ್ರಿಗೆ. ಅದೆಲ್ಲ ಹಳೆ ಆಟ ನಿಮ್ದು. ಈ ಆಟ ನಡೆಯಲ್ಲ. ಈ ಆಟ ನಡೆಯಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಅವರು ಬಹಳ ಬಿಗಿಯಾಗಿದ್ದಾರೆ. ಏನೇನು ಮಾಡೋಕ್ಕಾಗಿಲ್ಲ. ಅವ್ರು ಮಾತ್ರ ಅಲ್ಲ, ನಾವೆಲ್ಲ ಇದ್ದೀವಿ. ನಾವೆಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಜೊತೆವಿ. ಕರ್ನಾಟಕ ರಾಜ್ಯ ಜನತೆ ಅವ್ರ ಜೊತೆ ಇದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ಅವರು ಇವತ್ತಿನ ಪಾದಯಾತ್ರೆನ ಹಮ್ಮಿಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಅವರು ಪಾದಯಾತ್ರೆನ ಹಮ್ಮಿಕೊಂಡಿದ್ದಾರೆ, ಏನಕ್ಕೆ ಪಾದಯಾತ್ರೆನ ಹಮ್ಮಿಕೊಂಡಿದ್ದಾರೆ? ಈ ಒಂದಿನ ಮುಂಚೆ ಜನಗಳ ಮಧ್ಯದಲ್ಲಿ ಹೋಗಿ ಅವ್ರು ಇಲ್ಲಿ ಬರುವಾಗ ರಾಮನಗರಲ್ಲಿ ಅವ್ರನ್ನ ಪ್ರಶ್ನೆಗಳು ಕೇಳಬೇಕಾಗ್ತದೆ. ಸರ್, ಯಾವ ಕಾರಣಕ್ಕೆ ತಾವು ಪಾದಯಾತ್ರೆನ ಹಮ್ಮಿಕೊಂಡಿದ್ದೀರಂತ ತಾವು ಪ್ರಶ್ನೆಯನ್ನ ಕೇಳಬೇಕಂತ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋರು.